ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8:30 ಆಯಿತು. ಎಲ್ಲ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿ. ಈಗ ಸ್ವಲ್ಪ ರಾತ್ರಿ ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪನೇ ತಾಲಿಪೀಠ ಮಾಡೋಣ ಅಂತ, ಅಕ್ಕಿ ತಾಲಿಪೀಠ ಮಾಡೋಣ ಅಂತ ಹೇಳಿ ಈಗ ಅದು ರುಬ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ತೊಳ್ಕೊಂಡು ರುಬ್ಕೋತಾ ಇದ್ದೀನಿ ನೋಡಿ. ರುಬ್ಕೊಂಡು ಆಮೇಲೆ ಈರುಳ್ಳಿ ಮತ್ತು ತೆಂಗಿನ ತುರಿ, ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ತಾಲಿಪೀಠ ಮಾಡ್ಕೋತೀನಿ. ದೋಸೆ ಥರ ತೆಳ್ಳಗೆ ತಾಲಿಪೀಠ ಮಾಡ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿ, ರುಬ್ಕೊಂಡಾಯಿತು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ನೋಡಿ, ತೆಂಗಿನ ತುರಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದ್ದರೆ ಅದನ್ನು ಕೂಡ ಹಾಕಿ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು, ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಒಂದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ದೋಸೆ ಥರ ಹಾಕ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಬಿಸಿ ಬಿಸಿ ಇದ್ದಾಗ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಪಿತ್ತ ಕೂಡ ಆಗಲ್ಲ. ಬೆಳಗ್ಗೆ ಒಬ್ಬೊಬ್ಬರಿಗೆ ರಾತ್ರಿ ರುಬ್ಬಿಟ್ಟಿದ್ದಾಗಲೇ ಆ ಥರ ದೋಸೆ ತಿಂದರೆ ಆಗಲ್ಲ. ಒಬ್ಬೊಬ್ಬರಿಗೆ, ಕೆಲವರಿಗೆ ಪಿತ್ತದ ಪ್ರಾಬ್ಲಮ್ ಇದ್ದವರಿಗೆ, ಅಂಥವರಿಗೆ ಈ ಥರ ಆವಾಗಿಂದ ಆವಾಗ ರುಬ್ಬಿಕೊಂಡು ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ. ತಾಜಾ ಆವಾಗಿಂದ ಆವಾಗನೇ ರುಬ್ಬಿಕೊಂಡು ಮಾಡ್ಕೋಬೋದಾದ ದೋಸೆ ಇದು. ತಾಲಿಪೀಠ ಥರನೇ ಇರುತ್ತೆ. ಎಲ್ಲ ಪದಾರ್ಥನೂ ಹಾಕ್ಕೊಂಡು ಮಾಡ್ಕೋಬೋದು. ಇದರಲ್ಲಿ ಸೌತೆಕಾಯಿ ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈಗ ಹಂಚು ಕಾಯಬೇಕು ನೋಡಿ. ಅಲ್ಲಿವರೆಗೂ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಈಗ ಹಂಚು ಕಾಯೋ ತನಕನೂ ಕಾಯಬೇಕು. ಯಾಕೋ ಈ ಕಡೆ ಸ್ವಲ್ಪ ಒಲೆ ಸಣ್ಣದಾಗಿ ಉರಿತಾ ಇದೆ. ಏನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ. ಒಂದಲ್ಲ ಒಂದು ಸಾಮಾನು ಕೆಡ್ತಾನೆ ಇರುತ್ತೆ ನೋಡಿ. ಒಂದು ಸರಿ ಮಾಡಿಸೋದ್ರಲ್ಲಿ ಇನ್ನೊಂದು ಕೆಡುತ್ತೆ. ಇವತ್ತೊಂದು ಇದು ಗ್ಯಾಸಿನ ಒಲೆದು ಇದು ರಿಂಗ್ ಮೇಲ್ಗಡೆ ಒಲೆ ಇದೆಯಲ್ಲ, ಅದು ಕೆಟ್ಟು ಹೋಗಿತ್ತು. ಸ್ವಲ್ಪ ಬಗ್ಗಿತ್ತು. ಸರಿಯಾಗಿ ಪಾತ್ರೆ ಕೂಡ್ತಾ ಇರಲಿಲ್ಲ. ರಿಪೇರಿ ಮಾಡಿಸ್ಕೊಂಡು ಬಂದೆ ಇವತ್ತು. ಒಂದಲ್ಲ ಒಂದು ಕೆಡ್ತಾನೆ ಇರುತ್ತೆ ಸಾಮಾನು. ಈಗ ನೋಡಿ, ಹಂಚು ಕಾಯ್ತಾ ಇದೆ ನೋಡಿ. ಹಾಕೋತಾ ಇದ್ದೀನಿ. ಈ ಥರ ತೆಳ್ಳಗೆ ನೀರು ದೋಸೆ ಹೇಗೆ ಹಾಕೋತೀವಿ ನಾವು, ಅದೇ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ನಿಮಗೆ ತುಪ್ಪ ಬೇಕಂದರೆ ತುಪ್ಪನೂ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ನೀವು ಆಮೇಲೆ ಒಂದು ಸಲ ತಿರುವಿ ಹಾಕ್ಕೊಂಡು ಆಮೇಲೆ ತೆಗಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನೀವು ಒಂದು ಸಲ ಮಾಡಿದರೆ ನಿಮಗೂ ಕೂಡ ಗೊತ್ತಾಗತ್ತೆ ಹೇಗಿರುತ್ತೆ ಅಂತ. ಸಿಂಪಲ್ ಆಗಿರೋದು, ಜಾಸ್ತಿ ಏನು ಕೆಲಸ ಇಲ್ಲ, ಏನಿಲ್ಲ. ರಾತ್ರಿ ಅಕ್ಕಿ ನೆನೆ ಇಟ್ಟು ಬೆಳಿಗ್ಗೆ ರುಬ್ಬಿಕೊಂಡು ಈ ಥರ ಎಲ್ಲ ಐಟಮ್ ಹಾಕ್ಕೊಂಡು ಮಾಡಿದರೆ ಆಯಿತು ನೋಡಿ. ಗಿಡದಲ್ಲಿ 2 ಪೇರ್ಲಹಣ್ಣಾಗಿತ್ತು. ಅದು ತೆಗೆದು ತೊಗೊಂಡು ಬಂದೆ ನೋಡಿ. ಈ ಸಲ ಯಾಕೋ ಅಷ್ಟು ಸೈಜ್ ದೊಡ್ಡದಾಗಿಲ್ಲ. ಹೋದ ಸಲ ತುಂಬ ದೊಡ್ಡದಾಗಿತ್ತು. ಈ ಸಲ ಯಾಕೋ ಗಿಡದಲ್ಲಿ ಸ್ವಲ್ಪ ಇರುವೆ ಹತ್ಕೊಂಡಿದೆ. ಹೀಗಾಗಿ ಹಣ್ಣು ಬೆಳಿಲಿಲ್ಲ. ಅದು ಕಾಯಿ ಹೀಗೆ ಸಣ್ಣದಾಗಿ ಆಗಿದೆ. ಅದನ್ನೇ ಇವತ್ತು ಗುರುವಾರ ದೇವರಿಗೆ ಇಡ್ತೀನಿ ನೈವೇದ್ಯಕ್ಕೆ. ಹೊಸ ಫಲ ಅಲ್ವಾ, ಅದಕ್ಕೆ ಮೊದಲ ಫಲ ದೇವರಿಗೆ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿ. ಈಗ ನೋಡಿ, ದೋಸೆ ತಿರುವು ಹಾಕಿದ್ದೀನಿ.
ಈ ಥರ ತೆಳ್ಳಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ದಪ್ಪ ಹಾಕಬಾರ್ದು, ದಪ್ಪ ಹಾಕಿದ್ರೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಅನಿಸಲ್ಲ. ತೆಳ್ಳಗೆ ನೀರು ದೋಸೆ ಥರನೇ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಬೇಕು. ಇವತ್ತು ಗುರುವಾರ. ಹಾಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರಬೇಕು. ಹಾಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ, ಹಾಗೆ ಕರೆಂಟ್ ಆಫೀಸಿಗೆಲ್ಲ ಹೋಗಿ ಗೃಹ ಜ್ಯೋತಿ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಂಡು ಬರಬೇಕು. ಫಾರ್ಮ್ ತುಂಬಿಕೊಡೋದಿದ್ದರೆ ಅದನ್ನು ಅರ್ಜಿ ಕೊಟ್ಟು ಬರಬೇಕು, ಹೋಗಬೇಕು ನೋಡಿ. ಹಾಗೆ ಸ್ವಲ್ಪ ತರಕಾರಿ ಮಾರ್ಕೆಟಿಗೆ ಹೋಗಬೇಕು. ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ನೋಡಿ. ಹೊರಗಡೆ ಹೋಗೋದು, ಹೋಗಲಿಲ್ಲ ಅಂದರೆ ನಡೆಯೋದಿಲ್ಲ, ಹೋಗಲೇಬೇಕಾಗತ್ತೆ. ಈಗ ತಿರುವು ಹಾಕಿದ್ದೀನಿ ನೋಡಿ ದೋಸೆನ. ದೋಸೆ ಎಲ್ಲ ಆದಮೇಲೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ರೆಡಿ ಆಗಬೇಕು ನೋಡಿ. ಈಗ ನೋಡಿ ದೋಸೆ ಮಾಡೋದು ಇಲ್ಲೇ ಟೈಮ್ ಹೋಗಿಬಿಡುತ್ತೆ ನಮ್ಮದು. ಒಂದೊಂದೇ ದೋಸೆ ಮಾಡೋದ್ರೊಳಗೆ ಟೈಮ್ ಆಗಿಬಿಡುತ್ತೆ. ಈಗ ನೋಡಿ ಮತ್ತೆ ಹಾಕೋತಾ ಇದ್ದೀನಿ ದೋಸೆ. ಹೆಣ್ಮಕ್ಳಿಗೆ ಎಷ್ಟು ಗಡಬಡಿಯಿಂದ ಎಷ್ಟು ಕೆಲಸ ಮಾಡಿದರೂ ಕೆಲಸ ಮುಗಿಯೋದಿಲ್ಲ ನೋಡಿ. ನಾವು ಎಷ್ಟು ಬೇಗ ಬೇಗ ಮುಗಿಸ್ಬೇಕು ಅಂತ ನೋಡ್ತೀವಿ, ಆದರೂ ಕೂಡ ಮುಗಿಯೋದೇ ಇಲ್ಲ. ನಮ್ಮ ಅಮ್ಮನಿಗೆ ದೋಸೆ ಕೊಟ್ಟು ಬಂದೆ. ಈಗ ನಾನು ಹಾಕ್ಕೊಂಡು ತಿನ್ನಬೇಕು ನೋಡಿ. ಹೆಣ್ಣುಮಕ್ಕಳು ಎಷ್ಟು ಚುರುಕಾಗಿದ್ರೂ ಕಡಿಮೆನೇ ನೋಡಿ. ಮನೆ ಅಂದಮೇಲೆ ಆದರೆ ಒಬ್ಬರೇ ಕೆಲಸ ಮಾಡಿದ್ರಂತೂ ದೊಡ್ಡ ತಲೆನೋವು. ಎಲ್ಲ ಕಡೆಯೂ ನಾವು ಲಕ್ಷ್ಯ ಕೊಡಬೇಕಾಗತ್ತೆ. ಒಂದೇ ಮನೆಯಲ್ಲಿ ಒಂದೇ ಮಾಡಿದರೆ ಏನು ಅನಿಸಲ್ಲ. ಈ ಕಡೆ ಸ್ಟಿಚ್ಚಿಂಗದ್ದು ನೋಡ್ಕೋಬೇಕು, ಈ ಕಡೆ ಹೊರಗಡೆನೂ ನೋಡ್ಕೋಬೇಕು, ಈ ಕಡೆ ಪ್ರತಿಯೊಂದು ಕೆಲಸನೂ ಅದು ಇದು ಅಂತ ಹೇಳಿ. ಈಗ ನೋಡಿ ಇದು SIR ಫಾರ್ಮ್ ಅಂತೆ, ಇದು ಗೃಹ ಜ್ಯೋತಿ ಅಂತೆ, ಇವೆಲ್ಲ ತಲೆನೋವು ನೋಡಿ. ಎಲ್ಲನೂ ನಾವೇ ಅಡ್ಡಾಡಬೇಕು. ಅಲ್ಲಿ ಎಷ್ಟು ಕ್ಯೂ ಇರುತ್ತೋ ಏನೋ ಕರೆಂಟ್ ಆಫೀಸಲ್ಲಿ, ದೇವರಿಗೆ ಗೊತ್ತು. ಅಲ್ಲಿ ಕ್ಯೂ ಇದ್ರಂತೂ ತುಂಬಾ ಟೈಮು ಅಲ್ಲೇ ಹೋಗಿಬಿಡುತ್ತೆ. ಇದೆಲ್ಲ ತುಂಬ ತಲೆನೋವು ನೋಡಿ. ಏನೇನು ರೂಲ್ಸ್ ತೆಗಿತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಇವು ರೂಲ್ಸ್ ಎಲ್ಲ ನಮ್ಮಂಥವರಿಗೆಲ್ಲ ತಲೆನೋವು. ಇದು ಖಾಲಿ ಕೊಡೋರಿಗೆ ಪರವಾಗಿಲ್ಲ, ಆದರೆ ನಮಗೆ ಒಂದೊಂದು ನಿಮಿಷನೂ ನಾವು ಲೆಕ್ಕ ಹಾಕಿ ಕೆಲಸ ಮಾಡುವಾಗ ಈ ಥರ ಆದರೆ ತುಂಬ ಬೇಜಾರಾಗುತ್ತೆ. ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಏನು ಮಾಡಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನಮ್ಮ ತವ್ರ ಮನೆಗೆ ಹೋದೆ, ಅವ್ರದ್ದು ಕೆಲಸ ಎಷ್ಟೋ ಕೆಲಸ ಇದ್ವು. ಅಲ್ಲೆಲ್ಲ ಹೋಗಿ ಬಂದು ಎಲ್ಲ ಮಾಡಿ ಸುಸ್ತಾಗಿಬಿಟ್ಟಿದ್ದೆ ನಾನು. ಅದರಲ್ಲಿ ಮತ್ತು ಇಲ್ಲಿ ಬಂದು ಇದೆಲ್ಲ ನೋಡ್ಕೋಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ ನೋಡಿ. ಆದರೆ ಮಾಡಲಾರ್ದೆ ವಿಧಿ ಇಲ್ಲ, ಮಾಡಲೇಬೇಕು ನೋಡಿ. ಈ ಥರ ಬಂದಿದೆ ದೋಸೆ, ನೀರು ದೋಸೆನೇ ಥರ ಕಾಣುತ್ತೆ. ಜಯ ದೇವ ಜಯ ದೇವ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಓಂ ಶ್ರೀ ಗುರು ರಾಘವೇಂದ್ರ
ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ನೋಡಿ, ಈಗ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಎಲ್ಲ BP ಎಲ್ಲ ಚೆಕಪ್ ಎಲ್ಲ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ. ಈಗ ಹೊರಗಡೆ ಹೋಗ್ಬೇಕಂತ ಹೋಗ್ತಾ ಇದ್ದೀನಿ. ಹಾಗೆ ಸ್ವಲ್ಪ ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡಿ, ತುಂಬ ರಶ್ ಇರುತ್ತೆ ಇಲ್ಲಿ. ಎಲ್ಲ ಕ್ಯೂ ಎಲ್ಲ ಹಚ್ಕೊಂಡು BP ಚೆಕಪ್ ಮಾಡುವಲ್ಲಿ ಕೂಡ ಕ್ಯೂ ಇರುತ್ತೆ. ಟ್ಯಾಬ್ಲೆಟ್ಸ್ ತೊಗೋಬೇಕಂದ್ರೆ ಅಲ್ಲಿ ಕೂಡ ಕ್ಯೂ ಇರುತ್ತೆ. ಎಲ್ಲ ಕಡೆಗೂ ಕ್ಯೂ ಇರುತ್ತೆ. ನೋಡಿ, ಎಲ್ಲ ಕ್ಯೂ ಮೇಲೆ ಹೋಗಿ ಬರೋದ್ರೊಳಗೆ ಇಷ್ಟೊತ್ತಾಯಿತು. ನೋಡಿ, ಇಲ್ಲೇ ಒಂದು ತಾಸು ಮೇಲಾಯಿತು ಇಲ್ಲೇ. ಈಗ ಮತ್ತೆ ಹೋಗ್ತಾ ಇದ್ದೀನಿ. ನೋಡಿ, ಹಾಗೆ ಮಾರ್ಕೆಟಿಗೆ ಹೋಗಬೇಕು. ಇಲ್ಲಿ ನೋಡಿ, ಸ್ವಲ್ಪ ಆಯುರ್ವೇದ ಹಾಸ್ಪಿಟ್ಲ್ ಇದೆ. ಸ್ವಲ್ಪ ಔಷಧಿ ಬೇಕಾಗಿತ್ತು, ಅದಕ್ಕೆ ಹೊರಟಿದ್ದೀನಿ. ಮಾರ್ಕೆಟಿಗೆ ಬಂದೆ. ಸಿಟಿ ಬಸ್ ಸ್ಟ್ಯಾಂಡು. ಹೋಗ್ತಾ ಇದ್ದೀನಿ. ನೋಡಿ, ಮಾರ್ಕೆಟಿಗೆ ಹೋಗಬೇಕು, ತರಕಾರಿ ಮಾರ್ಕೆಟಿಗೆ. ಹಾಗೆ ಸ್ವಲ್ಪ ಕತ್ತರಿ ಸಾಣಿ ಹಾಕಬೇಕು. ಒಂದು ಮಿಕ್ಸಿ ಜಾರ್ ರಿಪೇರಿ ಮಾಡ್ಕೋಬೇಕು. ಎಲ್ಲನೂ ಮಾಡಿಕೊಂಡು ಮನೆಗೆ ಹೋಗಬೇಕು. ಎಲ್ಲ ತರಕಾರಿ ಎಲ್ಲ ತಗೊಂಡು. ಈಗ ಮಳೆಗಾಲ, ಎಷ್ಟು ತರಕಾರಿ ಬರ್ತಾ ಇದೆ ನೋಡಿ. ತುಂಬಾ ತರಕಾರಿ ಬರ್ತಾ ಇದೆ. ತಾಜಾ ತರಕಾರಿ. ಯಾವ ಥರ ಇದೆ ಮಾರ್ಕೆಟ್ ಅಂತ. ಎಲ್ಲ ಥರ ಅಂಗಡಿಗಳು ಕೂಡ ಇದೆ ನೋಡಿ ಇಲ್ಲಿ. ಕಡೆ ಎಲ್ಲ ಹಣ್ಣಿನ ಅಂಗಡಿಗಳಿದೆ. ಹೂವಿನ ಅಂಗಡಿಗಳು, ಹಣ್ಣಿನ ಅಂಗಡಿಗಳು ಎಲ್ಲ ಸಿಗುತ್ತೆ ಎಲ್ಲನೂ.